ನನ್ನ ಹೆಸರು ಕಾಂಚನ. ಮೈಸೂರಿನ ಸುಂದರ ಬಡಾವಣೆಯೊಂದರಲ್ಲಿ ನನ್ನ ಗಂಡ ಶಂಭು ಮತ್ತು ಮಗಳು ಶ್ರಾವ್ಯ ಜೊತೆ ನನ್ನ ಸುಖಿ ಸಂಸಾರ. ನಾನು ಪ್ರತಿಷ್ಠಿತ ಬ್ಯಾಂಕೊಂದರ ಮ್ಯಾನೇಜರ್. ಶಂಭು ಕೂಡ ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ರು. ನಮ್ಮಿಬ್ಬರ ಬಿಡುವಿಲ್ಲದ ಜೀವನಕ್ಕೆ ಆಸರೆಯಾಗಿದ್ದವನು ಗಜು, ನಮ್ಮ ಮನೆಗೆಲಸದವ. 22-23 ವರ್ಷದ ಆ ಹುಡುಗ ನೋಡಲು ಸಾಮಾನ್ಯನಾಗಿದ್ರೂ ಅವನ ಮೈಕಟ್ಟು ನೋಡಿದರೆ ಯಾರಾದ್ರೂ ಬೆರಗಾಗುವಂತಿತ್ತು. ಅಗಲವಾದ ಹೆಗಲು, ದೃಢವಾದ ತೋಳುಗಳು. ಆದರೆ ಅವನ ಸ್ವಭಾವ ಮಾತ್ರ ತದ್ವಿರುದ್ಧ. ಯಾವಾಗ್ಲೂ ಮೌನವಾಗಿರುತ್ತಿದ್ದ. ಹೇಳಿದ ಕೆಲಸವನ್ನು ಚಾಚೂ ತಪ್ಪದೆ ಮಾಡಿ ತನ್ನ ಪಾಡಿಗೆ ತಾನು ಹೋಗ್ತಿದ್ದ. ಅವನು ನಮ್ಮ ಮನೆಗೆ ಬಂದು 1 ವರ್ಷವೇ ಕಳೆದಿತ್ತು. ನನ್ನ ಮತ್ತು ಅವನ ನಡುವೆ ಎಂದಿಗೂ ಮೇಡಂ ಮತ್ತು ಕೆಲಸದವ ಎನ್ನುವುದನ್ನು ಬಿಟ್ಟು ಬೇರೆ ಯಾವ ಸಂಬಂಧವೂ ಇರಲಿಲ್ಲ. ಆದರೆ ಒಂದು ಮಳೆಗಾಲದ ರಾತ್ರಿ ನಮ್ಮಿಬ್ಬರ ನಡುವಿನ ಆ ಅಲಿಖಿತ ನಿಯಮವನ್ನು ಮುರಿಯಿತು. ಅಂದು ಶಂಭು ಆಫೀಸ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ರು. ಮಧ್ಯಾಹ್ನದಿಂದಲೇ ಶುರುವಾದ ಮಳೆ ಸಂಜೆ ಆಗುತ್ತಿದ್ದಂತೆ ಬಿರುಸುಗೊಂಡಿತ್ತು. ಜೊತೆಗೆ ಗಾಳಿ, ಗುಡುಗು, ಸಿಡಿಲಿನ ಆರ್ಭಟ. ಶ್ರಾವ್ಯಳಿಗೆ ಗುಡುಗು ಎಂದರೆ ವಿಪರೀತ ಭಯ. ಅವಳು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕೂತಿದ್ದಳು. ಗಜು ತನ್ನ ದಿನದ ಕೆಲಸ ಮುಗಿಸಿ ಹೊರಡಲು ಸಿದ್ಧನಾಗಿದ್ದ. ಅಷ್ಟರಲ್ಲಿ ದೊಡ್ಡದೊಂದು ಸಿಡಿಲು ಬಡಿದ ಶಬ್ದಕ್ಕೆ ಇಡೀ ಮನೆ ಕಂಪಿಸಿತು ಮತ್ತು ಕರೆಂಟ್ ಹೋಯಿತು. ಕತ್ತಲಲ್ಲಿ ಶ್ರಾವ್ಯ ಜೋರಾಗಿ ಅಳಲು ಶುರು ಮಾಡಿದಳು. ನಾನು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದೆ. ಅಷ್ಟರಲ್ಲಿ ಬಾಗಿಲ ಬಳಿ ನಿಂತಿದ್ದ ಗಜು ಹಿಂತಿರುಗಿ ಬಂದ. ಅವನ ಕೈಯಲ್ಲಿದ್ದ ಮೊಬೈಲ್ ಫೋನ್ನ ಬೆಳಕಿನಲ್ಲಿ ಅವನ ಮುಖದ ಮೇಲಿದ್ದ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮೇಡಂ, ನೀವು ಒಬ್ಬರೇ ಇದ್ದೀರಾ? ಮಗು ಭಯಗೊಂಡಿದೆ. ಕರೆಂಟ್ ಬರುವವರೆಗೂ ನಾನಿಲ್ಲೇ ಇರಲ್ಲ ಎಂದು ಕೇಳಿದ. ಅವನ ಧ್ವನಿ ಹಗುರವಾಗಿತ್ತು, ಅದರಲ್ಲಿ ವಿನಮ್ರತೆ ತುಂಬಿತ್ತು. ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಒಬ್ಬಂಟಿ ಹೆಂಗಸು, ರಾತ್ರಿ ಹೊತ್ತು, ಕೆಲಸದವನ ಜೊತೆ, ಮನಸ್ಸಿನಲ್ಲಿ 100 ಯೋಚನೆಗಳು. ಆದರೆ ಅಳುತ್ತಿದ್ದ ಶ್ರಾವ್ಯಳನ್ನು ನೋಡಿ ನನ್ನ ಮನಸ್ಸು ಕರಗಿತು. ಸರಿ ಗಜು, ಕರೆಂಟ್ ಬರುವವರೆಗೂ ಇರು ಎಂದೆ. ಅವನು ತಲೆಯಾಡಿಸಿ ಅಡುಗೆ ಮನೆಗೆ ಹೋಗಿ ಕ್ಯಾಂಡಲ್ಗಳನ್ನು ಹುಡುಕಿ ತಂದು ಹಚ್ಚಿದ. ಕ್ಯಾಂಡಲ್ ಬೆಳಕಿನ ಆ ಹಳದಿ ಬಣ್ಣದಲ್ಲಿ ಇಡೀ ಮನೆ ಒಂದು ವಿಚಿತ್ರವಾದ ಸೌಂದರ್ಯವನ್ನು ಪಡೆದುಕೊಂಡಿತ್ತು. ಗಜು ಶ್ರಾವ್ಯಾಳ ಬಳಿ ಬಂದು, ಪಾಪು, ಯಾಕೆ ಭಯ? ಗುಡುಗು ಅಂದ್ರೆ ದೇವರು ಫೋಟೋ ತೆಗಿತಿದ್ದಾರೆ ಅಷ್ಟೇ ಎಂದು ಮುಗ್ಧವಾಗಿ ಹೇಳಿದ. ಅವನ ಮಾತಿನ ವೈಖರಿಗೆ ಶ್ರಾವ್ಯ ಅಳುವುದನ್ನು ನಿಲ್ಲಿಸಿ ಅವನನ್ನೇ ನೋಡಿದಳು. ಅವನು ಅವಳಿಗೆ ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳುತ್ತಾ ಅವಳನ್ನು ನಗಿಸಲು ಶುರು ಮಾಡಿದ. ನಾನು ದೂರದಿಂದ ಆ ಮೇಣದ ಬತ್ತಿಯ ಬೆಳಕಿನಲ್ಲಿ ಅವರಿಬ್ಬರನ್ನೂ ನೋಡುತ್ತಿದ್ದೆ. ಗಜುವಿನ ಆ ಇನ್ನೊಂದು ಮುಖವನ್ನು ನಾನು ಅಂದು ಮೊದಲ ಬಾರಿಗೆ ನೋಡಿದೆ. ಅವನು ಕೇವಲ ಕೆಲಸದವನಲ್ಲ, ಅವನಲ್ಲೂ ಒಂದು ಮೃದುವಾದ, ಕಾಳಜಿಯುಳ್ಳ ಹೃದಯ ಇದೆ ಎಂದು ನನಗೆ ಅನಿಸಿತು. ಅವನ ಇರುವಿಕೆ ಆ ರಾತ್ರಿ ನನಗೆ ಒಂದು ಬಗೆಯ ಧೈರ್ಯವನ್ನು ನೀಡಿತು. ಕೆಲವು ದಿನಗಳ ನಂತರ ಬ್ಯಾಂಕಿನಲ್ಲಿ ನನಗೆ ವಿಪರೀತ ಕೆಲಸದ ಒತ್ತಡ. ಬೆಳಗ್ಗೆ ಏನನ್ನೂ ತಿನ್ನದೇ ಆಫೀಸಿಗೆ ಬಂದಿದ್ದೆ. ಮಧ್ಯಾಹ್ನ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗುವುದನ್ನು ಮರೆತಿದ್ದೆ. ಮಧ್ಯಾಹ್ನ 2 ಗಂಟೆಯಾದರೂ ಹಸಿವಿನಿಂದ ಹೊಟ್ಟೆ ಉರಿಯುತ್ತಿತ್ತು. ಏನೋ ನೆನಪಾಗಿ ಮನೆಗೆ ಫೋನ್ ಮಾಡಿದೆ. ಗಜು ಫೋನ್ ಎತ್ತಿದ. ಗಜು, ಶ್ರಾವ್ಯ ಸ್ಕೂಲ್ನಿಂದ ಬಂದಳಾ ಎಂದ ಕೇಳಿದೆ. ಇನ್ನೂ ಇಲ್ಲ ಮೇಡಂ, ನೀವು ಊಟ ಮಾಡಿದ್ರಾ ಎಂದು ಕೇಳಿದ. ಇಲ್ಲ ಗಜು, ಇವತ್ತು ಲಂಚ್ ಬಾಕ್ಸ್ ಮರೆತು ಬಂದೆ ಎಂದು ಸುಮ್ಮನೆ ಹೇಳಿದೆ. ಅಯ್ಯೋ ಹೌದಾ ಮೇಡಂ, ಹಾಗೇ ಇರಿ, ನಾನು ತಂದು ಕೊಡುತ್ತೇನೆ ಎಂದು ತಕ್ಷಣ. ಬೇಡ ಗಜು, ಯಾಕೆ ಶ್ರಮ, ನಾನಿಲ್ಲೇ ಕ್ಯಾಂಟೀನಲ್ಲಿ ಏನಾದರೂ ತಿಂತೀನಿ ಎಂದೆ. ಆದ್ರೆ ಅವನು ಕೇಳಿಲ್ಲ. ಇಲ್ಲ ಮೇಡಂ, ನೀವು ಅಷ್ಟು ಕೆಲಸ ಮಾಡ್ತೀರಾ, ಹಸಿದುಕೊಂಡಿರಬಾರದು, 10 ನಿಮಿಷದಲ್ಲಿ ಅಲ್ಲಿರುತ್ತೇನೆ ಎಂದು ಹೇಳಿ ಫೋನ್ ಇಟ್ಟ. ಅವನು ಹೇಳಿದಂತೆ 15 ನಿಮಿಷದಲ್ಲಿ ನಮ್ಮ ಬ್ಯಾಂಕಿನ ಮುಂದೆ ಬಂದು ನಿಂತಿದ್ದ. ಅವನ ಸಾಮಾನ್ಯ ಬಟ್ಟೆ ಆ ದೊಡ್ಡ ಕಾರ್ಪೊರೇಟ್ ಆಫೀಸ್ನ ಮುಂದೆ ವಿಚಿತ್ರವಾಗಿ ಕಾಣುತ್ತಿತ್ತು. ನನ್ನ ಸಹೋದ್ಯೋಗಿಗಳು ಕುತೂಹಲದಿಂದ ಅವನನ್ನು ನೋಡುತ್ತಿದ್ದರು. ನಾನು ಬೇಗನೆ ಹೊರಗೆ ಹೋಗಿ ಅವನಿಂದ ಬಾಕ್ಸ್ ತೆಗೆದುಕೊಂಡೆ. ಬಾಕ್ಸ್ ಕೊಡುವಾಗ ಅವನ ಬೆರಳುಗಳು ನನ್ನ ಕೈಗೆ ತಾಗಿದವು. ಆ ಸ್ಪರ್ಶಕ್ಕೆ ನನ್ನ ಮೈಯಲ್ಲಿ ಒಂದು ಕ್ಷಣ ವಿದ್ಯುತ್ ಸಂಚಾರವಾದಂತಾಯಿತು. ಅವನು ನನ್ನ ಕಣ್ಣುಗಳನ್ನೇ ನೋಡುತ್ತಾ, ಬೇಗ ಊಟ ಮಾಡಿ ಮೇಡಂ ಎಂದ. ಅವನ ಕಣ್ಣುಗಳಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು. ಆ ಸಾರ್ವಜನಿಕ ಸ್ಥಳದಲ್ಲಿ ಅವನು ನನಗಾಗಿ ತೋರಿಸಿದ ಆ ಕಾಳಜಿ ನನಗೆ ಮುಜುಗಾರದ ಜೊತೆಗೆ ಒಂದು ಗುಪ್ತವಾದ ಸಂತೋಷವನ್ನು ನೀಡಿತು. ಅವನು ನನ್ನ ಮೇಡಂ ಎನ್ನುವ ಎಲ್ಲೆಯನ್ನು ದಾಟಿ ನನ್ನ ಬಗ್ಗೆ ಯೋಚಿಸುತ್ತಿದ್ದಾನೆ ಎನ್ನುವ ಭಾವನೆ ನನ್ನನ್ನು ಆವರಿಸಿತು. ಈ ಘಟನೆಗಳ ನಂತರ ನಮ್ಮಿಬ್ಬರ ನಡುವಿನ ಮೌನಕ್ಕೆ ಹೊಸ ಅರ್ಥ ಬಂದಿತ್ತು. ನಾವು ಮಾತಾಡದಿದ್ದರೂ ನಮ್ಮ ಕಣ್ಣುಗಳು ಸಂಭಾಷಿಸುತ್ತಿದ್ದವು. ಒಂದು ಭಾನುವಾರ ಶಂಭು ಮತ್ತು ಶ್ರಾವ್ಯ ಸಂಬಂಧಿಕರ ಮನೆಗೆ ಹೋಗಿದ್ದರು.
ನನಗೆ ಗಾರ್ಡನಿಂಗ್ ಎಂದರೆ ಇಷ್ಟ. ಮನೆ ಹಿಂದೆ ಇದ್ದ ಪುಟ್ಟ ತೋಟದಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಒಂದು ದೊಡ್ಡ ಹೂವಿನ ಕುಂಡವನ್ನು ಎತ್ತಿ ಬೇರೆ ಕಡೆ ಇಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅದು ವಿಪರೀತ ಭಾರವಾಗಿತ್ತು. ನಾನು ಕಷ್ಟಪಡುತ್ತಿರುವುದನ್ನು ಮನೆಯೊಳಗಿಂದ ನೋಡಿದ ಗಜು ಶರ್ಟ್ ಹಾಕದೆ ಬರೀ ಮೈಯಲ್ಲಿ ಹೊರಗೆ ಬಂದ. ಬಿಸಿಲಿಗೆ ಅವನ ಬೆವರು ತುಂಬಿದ ದೇಹ ಹೊಳೆಯುತ್ತಿತ್ತು. ಅವನ ದೃಢವಾದ ಮೈಕಟ್ಟನ್ನು ನೋಡಿ ನನ್ನ ಹೃದಯದ ಬಡಿತ ಹೆಚ್ಚಾಯಿತು. ಅವನು ಏನೂ ಮಾತಾಡದೆ ನನ್ನ ಕೈಯಿಂದ ಆ ಕುಂಡವನ್ನು ಸುಲಭವಾಗಿ ಎತ್ತಿ ನಾನು ಹೇಳಿದ ಜಾಗದಲ್ಲಿ ಇಟ್ಟ. ಥ್ಯಾಂಕ್ಸ್ ಗಜು ಎಂದೆ. ಅವನು ಮುಗುಲ್ನಕ್ಕು. ನಾನು ಸಹಾಯ ಮಾಡಲ್ಲ ಮೇಡಮ್ ಎಂದು ಕೇಳಿದ. ಅಂದು ಮಧ್ಯಾಹ್ನದವರೆಗೂ ನಾವಿಬ್ಬರೂ ಜೊತೆಯಾಗಿ ತೋಟದ ಕೆಲಸ ಮಾಡಿದೆವು. ಮಣ್ಣು, ಗಿಡ, ಹೂವುಗಳ ನಡುವೆ ನಮ್ಮ ಕೈಗಳು ಹಲವು ಬಾರಿ ಸ್ಪರ್ಶಿಸಿದವು. ಆ ಮೌನ ತುಂಬ ಆರಾಮದಾಯಕವಾಗಿತ್ತು. ನಿನಗೆ ಗಿಡಗಳ ಬಗ್ಗೆ ಗೊತ್ತಾ ಎಂದು ಕೇಳಿದೆ. ಹೌದು ಮೇಡಮ್, ನಾವು ಹಳ್ಳಿಯವರು. ನಮ್ಮ ತಂದೆ ತಾಯಿ ರೈತರು. ನನಗೆ ಮಣ್ಣಿನ ಕೆಲಸವೆಂದರೆ ಇಷ್ಟ ಎಂದ. ಅವನ ಬಗ್ಗೆ ನನಗೆ ಒಂದು ಹೊಸ ವಿಷಯ ತಿಳಿಯಿತು. ಅವನ ಸರಳತೆ, ಅವನ ಹಳ್ಳಿಯ ಹಿನ್ನೆಲೆ ನನ್ನ ಈ ನಗರದ ಯಾಂತ್ರಿಕ ಜೀವನಕ್ಕಿಂತ ಎಷ್ಟು ಭಿನ್ನ ಎಂದು ನನಗೆ ಅನಿಸಿತು. ದಿನಗಳು ಕಳೆದಂತೆ ನಮ್ಮ ನಡುವಿನ ಆಕರ್ಷಣೆ ಹೆಚ್ಚಾಗುತ್ತಲೇ ಇತ್ತು. ಶಂಭು ಮನೆಯಲ್ಲಿದ್ದಾಗಲೂ ನನ್ನ ಕಣ್ಣುಗಳು ಗಜುವನ್ನು ಹುಡುಕುತ್ತಿದ್ದವು. ಅವನು ಅಷ್ಟೇ, ಕೆಲಸ ಮಾಡುವ ನೆಪದಲ್ಲಿ ನನ್ನನ್ನೇ ಕದ್ದು ನೋಡುತ್ತಿದ್ದ. ಒಂದು ಮಧ್ಯಾಹ್ನ ಶಂಭು ಆಫೀಸ್ನಿಂದ ಬೇಗ ಬಂದಿದ್ದರು. ಆದರೆ ಅವರಿಗೆ ಯಾವುದೋ ಫೋನ್ ಕಾಲ್ ಬಂದು ಕೋಣೆಗೆ ಹೋದರು. ನಾನು ಹಾರ್ನಲ್ಲಿ ಕುಳಿತು ಪೇಪರ್ ಓದುತ್ತಿದ್ದೆ. ಗಜು ಕೆಲಸ ಮುಗಿಸಿ ಹೊರಡಲು ಸಿದ್ಧನಾಗಿದ್ದ. ಅವನು ಬಾಗಿಲ ಬಳಿ ಹೋಗಿ ಒಂದು ಕ್ಷಣ ನಿಂತು ಮತ್ತೆ ನನ್ನ ಬಳಿ ಬಂದ. ಅವನ ಮುಖದಲ್ಲಿ ಒಂದು ರೀತಿಯ ಗೊಂದಲ, ಭಯ ಮತ್ತು ಧೈರ್ಯ ಒಟ್ಟಿಗೆ ಸೇರಿತ್ತು. ಮೇಡಮ್, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು ಎಂದ. ಅವನ ಧ್ವನಿ ನಡುಗುತ್ತಿತ್ತು. ನಾನು ಪೇಪರ್ ಕೆಳಗಿಟ್ಟು, ಏನು ಗಜು ಎಂದೆ. ಅವನು ನೆಲ ನೋಡುತ್ತಾ, ಮೇಡಮ್, ದಯವಿಟ್ಟು ತಪ್ಪು ತಿಳಿಯಬೇಡಿ. ನಾನು ನನ್ನ ಎಲ್ಲೆಯನ್ನು ಮೀರುತ್ತಿದ್ದೇನೆ ಎಂದು ನನಗೆ ಗೊತ್ತು. ಆದರೆ ನನಗೆ ಇದನ್ನು ಹೇಳದೇ ಇರಲು ಆಗುತ್ತಿಲ್ಲ. ಅವನೊಂದು ಕ್ಷಣ ನಿಲ್ಲಿಸಿ ಧೈರ್ಯ ತಂದುಕೊಂಡು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಿದ. ಮೇಡಮ್, ಅಂದು ಮಳೆ ಬಂದ ರಾತ್ರಿ ನೀವು ಒಬ್ಬರೇ ಇದ್ದಾಗ ನನಗೆ ನಿಮ್ಮ ಬಗ್ಗೆ ಭಯವಾಗಿತ್ತು. ನೀವು ಲಂಚ್ ಮರೆತ ದಿನ ನನಗೆ ತುಂಬ ಬೇಜಾರಾಗಿತ್ತು. ನನಗೆ ಗೊತ್ತಿಲ್ಲ ಮೇಡಮ್, ಯಾವಾಗ ಮತ್ತು ಹೇಗೆ ಎಂದು. ಆದರೆ ನಿಮ್ಮ ಮೇಲಿನ ನನ್ನ ಭಾವನೆ ಕೇವಲ ಗೌರವದ್ದಾಗಿ ಉಳಿದಿಲ್ಲ. ನಿಮ್ಮನ್ನು ಸಂತೋಷವಾಗಿ ನೋಡುವುದೇ ನನಗೆ ಇಷ್ಟ. ನೀವು ನಕ್ಕರೆ ನನಗೆ ಖುಷಿಯಾಗುತ್ತದೆ. ನೀವು ಬೇಸರದಲ್ಲಿದ್ದರೆ ನನ್ನ ಮನಸ್ಸಿಗೂ ನೋವಾಗುತ್ತದೆ. ಕ್ಷಮಿಸಿ ಮೇಡಮ್. ಅವನು ಮಾತು ಮುಗಿಸಿ ತಲೆ ತಗ್ಗಿಸಿ ನಿಂತ. ಅವನ ಪ್ರಾಮಾಣಿಕ ಮಾತುಗಳು ನನ್ನ ಹೃದಯವನ್ನು ನೇರವಾಗಿ ತಲುಪಿದವು. ಅವನ ಕಣ್ಣುಗಳಲ್ಲಿ ನಾನು ಕಂಡಿದ್ದು ಕಾಮವಲ್ಲ, ಅದೊಂದು ಮುಗ್ಧವಾದ, ಆಳವಾದ ಪ್ರೀತಿ ಮತ್ತು ಕಾಳಜಿ. ಆ ಕ್ಷಣ ಅವನು ನನ್ನ ಪಾಲಿಗೆ ಕೇವಲ ಕೆಲಸದವನಾಗಿರಲಿಲ್ಲ, ನನ್ನ ಒಂಟಿತನವನ್ನು, ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡ, ನನ್ನ ಮನಸ್ಸಿನಲ್ಲಿ ಅನಿಶ್ಚಿತವಾಗಿ ಒಂದು ಶಾಶ್ವತವಾದ ಜಾಗವನ್ನು ಪಡೆದ ವ್ಯಕ್ತಿಯಾಗಿದ್ದ. ನನ್ನ ಬಾಯಿಂದ ಮಾತುಗಳು ಹೊರಡಲಿಲ್ಲ. ಆ ಕೋಣೆಯಲ್ಲಿದ್ದ ಮೌನದಲ್ಲಿ ಒಂದು ಹೊಸ ಕಥೆ ಶುರುವಾಗಿತ್ತು. ಆ ಕಥೆಯ ಮುಂದಿನ ಅಧ್ಯಾಯ ಏನಾಗಿರಬಹುದು ಎಂದು ಯಾರಿಗೂ ತಿಳಿದಿರಲಿಲ್ಲ.